Hello everyone, ನಮಸ್ಕಾರ. ಇವತ್ತು ಡೇ 2 ಆಫ್ ಮೈ 30 ಡೇ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ನನ್ನ ಮಾರ್ನಿಂಗ್ ರೂಟೀನಲ್ಲಿ ಬೆಳಗ್ಗೆ ಎವ್ರಿ ಡೇ ಹಾಟ್ ವಾಟರ್ ವಿತ್ ಲೆಮನ್ ಅಂಡ್ ಚಿಯಾ ಸೀಡ್ಸ್, ಅದಾದಮೇಲೆ ಒಂದು ಬ್ಲ್ಯಾಕ್ ಕಾಫಿ ವಿತ್ ಗೀ, ತುಪ್ಪ ಹಾಕೊಂಡು ಕುಡಿತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಇವತ್ತು ಓವರ್ನೈಟ್ ಸೋಕ್ಡ್ ಓಟ್ಸ್ ಆ್ಯಂಡ್ ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡ್ಕೊಂಡಿದ್ದೆ. ದಿಸ್ ಇಸ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ವಿತ್ ಫ್ರೂಟ್ಸ್. ಸೊ ಇಲ್ಲಿ ನೋಡ್ಬೋದು, ನಾನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅದಾದ್ಮೇಲೆ ಮಾರ್ನಿಂಗ್ ಸ್ನ್ಯಾಕ್ಗೆ ನಾನು ಎವ್ರಿ ಡೇ 1 ಸ್ಪೂನ್ ಫ್ಲಾಕ್ಸ್ ಸೀಡ್ಸ್ ತಿಂತೀನಿ. ಸೊ ದಿಸ್ ಇಸ್ ಆಲ್ಸೋ ಕಂಪಲ್ಸರಿ ಇನ್ ಮೈ ಡಯಟ್. ಅದಾದ್ಮೇಲೆ ನಾನು ಊಟಕ್ಕೆ ಮುಂಚೆ ಒಂದು ಆ್ಯಪಲ್ ಸಿಡರ್ ವೆನಿಗರ್ ವಾಟರ್ ಕುಡಿತೀನಿ. ಅದಾದ್ಮೇಲೆ ಊಟಕ್ಕೆ ಕಿನೋವಾ ರೊಟ್ಟಿ, ದಾಲ್, ಟೋಫು ಸ್ಟರ್ ಫ್ರೈ, ಮೊಸರು, ಆಮೇಲೆ ಸ್ವಲ್ಪ ಸ್ಯಾಲಡ್ ಇತ್ತು ಇವತ್ತು ವಿತ್ 1 ಫ್ರೂಟ್. ಅದಾದ್ಮೇಲೆ ಈವ್ನಿಂಗ್ ಸ್ನ್ಯಾಕ್ಗೆ 2 ಕ್ಯಾಶ್ಯೂ ನಟ್ ತಿಂದೆ. ಆ್ಯಂಡ್ ದೆನ್ ಐ ಡೈರೆಕ್ಟ್ಲಿ ವೆಂಟ್ ಟು ಡಿನ್ನರ್ ಅಟ್ 6 PM. ಸೊ ಇವತ್ತು ಸ್ಯಾಲೆಡ್ ಮಾಡಿದ್ದೆ ವಿತ್ ಟೋಫು ಸ್ಟರ್ ಫ್ರೈ ಆ್ಯಂಡ್ ಹಂಗ್ ಕರ್ಡ್ ಸಾಸ್. ಸೊ ಈ ಸ್ಯಾಲೆಡಲ್ಲಿ ಚಿಕ್-ಪೀ ಆ್ಯಂಡ್ ಸಮ್ ವೆಜಿಟೇಬಲ್ಸ್ ಹಾಕಿದೆ. ಅದಾದಮೇಲೆ ಯೂಶ್ವಲ್ ನನ್ನ ಪ್ರೀ ವರ್ಕೌಟ್ ಡ್ರಿಂಕ್ ವಿಲ್ ಬಿ ಬ್ಲ್ಯಾಕ್ ಕಾಫಿ. ಅದಾದಮೇಲೆ ವರ್ಕೌಟ್ ಮುಗಿಸ್ಕೊಂಡು ಐ ಹ್ಯಾವ್ ಮೈ ಪ್ರೋಟೀನ್. ಸೊ ಇವತ್ತಿನ ಟಿಪ್ ಆಫ್ ದ ಡೇ: ಪ್ರೋಟೀನ್ ಅನ್ನೋದು ಬರೀ ಜಿಮ್ ಮಾಡೋರಿಗೆ ಮಾತ್ರ ಅನ್ನೋದು ಒಂದು ರಾಂಗ್ ಕನ್ಸೆಪ್ಷನ್ ಇದೆ. ಪ್ರೋಟೀನ್ ಇಸ್ ಫಾರ್ ಎವ್ರಿ ಒನ್. ಸೊ ಪ್ರೋಟೀನಿಂದ ಫ್ಯಾಟ್ ಲಾಸ್ ಆಗುತ್ತೆ, ನಮಗೆ ಹೊಟ್ಟೆ ಫುಲ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಸೊ ಕ್ರೇವಿಂಗ್ಸ್ ಆಗಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಆ್ಯಂಡ್ ಫಾಲೋ ಫಾರ್ ಮೋರ್. ಬಾಯ್.